ಕಿಲೋಮೀಟರ್ ಬಂಡದ ಏರಿಯಾದಲ್ಲಿ. ನನ್ನ ಸೇವಿಂಗ್ಸ್ ಆ ಥರ ನಾವು ಅಮ್ಮ ಇದ್ದಾಗ ಫುಲ್ ಕಂಪ್ಲೀಟ್ಲಿ ನಾವು ಅಮ್ಮನ ಕೈಲೇ ಕೊಡ್ತಾ ಇದ್ದಿದ್ದು ಆಯ್ತಾ. ನೀವು ಹೆಂಗೆ ಎಫರ್ಟ್ ಹಾಕ್ತೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ಡೆಡಿಕೇಶನ್ ಆಗಿ ನೀವು ಕೆಲಸದ ಮೇಲೆ ಒಂದು ಫೋಕಸ್ ಮಾಡ್ತೀರಾ, ಆ ಬೇಸಿಸ್ ಮೇಲೆ ನಿಮ್ಗೆ ಅದ್ರ ಮೇಲೆ ರಿಸಲ್ಟ್ ಸಿಗೋವಂಥದ್ದು. ಸೊ ಚೆನ್ನಾಗೇ ಕಾಣಲ್ಲ ಅವನು ಇಕ್ಕೊಂಡ್ರೆ. ಮೇಲೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೋಮವಾರ ಟೈಮ್ ಬಂದು 6:40. ಇದೇನಪ್ಪ ಇಷ್ಟು ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಅನ್ಕೊತಾ ಇದ್ದೀರಾ ಅಲ್ವಾ? ಎಸ್, ಸ್ವಲ್ಪ ಕೆಲಸ ಇದೆ. ನಮ್ಮ ಅಮ್ಮನ ಮನೆಗೆ ಹೋಗಬೇಕು. 6:30ಗೆ ಎದ್ದು ರೆಡಿ ಆಗಿದ್ದೀನಿ. ಮಕ್ಕಳಿಬ್ಬರು ಮಲ್ಕೊಂಡಿದ್ದಾರೆ. ಹೊಟ್ಟೆ ಬೇರೆ ಹಸಿತಾ ಐತೆ. ಇಷ್ಟು ಬೇಗ ಎದ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ನೋಡೋಣ. ಸೊ ಏನು ಕೆಲಸ ಏನು ಎತ್ತ ಅಂತ ಹೇಳ್ತೀನಿ ಬನ್ನಿ. ಇವಾಗ 6:30 ಏನು ಟಿಫನ್ ಮಾಡಿರಲ್ಲ. ಇವರಿಬ್ಬರನ್ನ ಬಿಟ್ಟು ಹೋಗೋದು ಹೆಂಗಪ್ಪ ಅಂತ ನಾನು ಯೋಚನೆ ಮಾಡ್ತೀನಿ. ಅಷ್ಟು ತೀಟೆ ಮಾಡ್ತಾರೆ. ಇವನೊಂದು ದಿಕ್ಕಲ್ಲಿ ಮಲಗಿದ್ದಾನೆ ನೋಡಿ. ನನ್ನ ಮಗಳು ಯಾವ ದಿಕ್ಕಲ್ಲಿ ಮಲ್ಗೋಳೆ. ತೀಟೆ ಮಾಡ್ತಾರೆ ಅಂದ್ರೆ ಅಷ್ಟಿಷ್ಟು ಮಾಡಲ್ಲ ತೀಟೆ. ಅಡುಗೆ ಮನೇಲಿ ಏನು ಮಾಡಿದ್ದಾರೆ ಏನೂ ಇಲ್ಲ ಗೈಸ್. ನೈಟ್ ಎಲ್ಲ ತೊಳೆದಿಟ್ಟಿದ್ದು. ಏನು ತಿನ್ನೋದಪ್ಪ? ನೋಡಿ ಇಲ್ಲಿ ನಾನು ಇಷ್ಟು ಕೊರಿಯರ್ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇಷ್ಟು ಹಾಕಬೇಕು ನಾನು. ಇವಾಗ ಒಂದು ಕೆಲಸ, ನಾನು ಆರ್ಡರ್ಸ್ ಡಿಸ್ಪ್ಯಾಚ್ ಮಾಡಬೇಕು. ಇಲ್ಲಿ ಯಲಹಂಕದಲ್ಲಿ ಒಂದು ಪಾರ್ಸಲ್ಗೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ನಮ್ಮ ಅಮ್ಮನ ಮನೆ ಹತ್ರ 62 ರೂಪೀಸ್ ಚಾರ್ಜ್ ಮಾಡ್ತಾರೆ. ನನಗೆ ಶಿಪ್ಪಿಂಗಲ್ಲಿ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಸೊ ಹಾಗಾಗಿ ಜಾಸ್ತಿ ಇತ್ತು ಇವತ್ತು, ಅದಕ್ಕೆ ಅಲ್ಲೇ ಹೋಗ್ಬಿಡೋಣ ಅಂತ. ಆಮೇಲೆ ಇನ್ನೂ ಒಂದು ಕೆಲಸ ಇದೆ, ಹೇಳ್ತೀನಿ ಬನ್ನಿ. ಇದೊಂದು ಲಗೇಜ್ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಅತ್ತೆ ಏನೋ ಆಚೆ ತೊಳಿತಾ ಇರಬೇಕು ಬಾಕ್ಲು. ನನ್ನ ಮಕ್ಳಿಗೆ ಹಾಲು ಕಾಯಿಸಿಕ್ಬಿಡೋಣ. ಇದ್ರೆ ಸುಮ್ಮನೆ ರಜ್ಜೆ ಮಾಡ್ತಾರೆ. ಇವಾಗ ತಾನೇ ರಂಗೋಲಿ ಬಿಟ್ಟಿದ್ದಾರೆ ನೋಡಿ ಗೈಸ್. ನೋಡಿ ಇವಾಗ ಇಲ್ಲಿ ಬಂದು ಇಳಿದಿದ್ದೀನಿ NTTF ಹತ್ರ. ಇವಾಗ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು 1-2 ಕಿಲೋಮೀಟ್ರು. ಗೈಸ್ ಟೈಮ್ ಬಂದು 8:20.
ಬಂದೆ ಇಲ್ಲಿ ನಮ್ಮಮ್ಮ ಮನೆ ಹತ್ರ. ಕರೆಕ್ಟಾಗಿ 1 hour ಅಲ್ಲಿಂದ. ಏನಷ್ಟು ರಶ್ ಇರ್ಲಿಲ್ಲ, ಹೆಂಗೋ ಬಂದೆ. ಇವಾಗ ಟಿಫನ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ ನಂಗಂತೂ. ಇದ್ರ ನಡುವೆ ನನ್ನ ಮಕ್ಳು ತುಂಬಾ ನೆನಪಾಗ್ತಾರೆ ನನ್ಗೆ. ಬೇಜಾರಾಗುತ್ತೆ ಈ ನಡುವೆ ಅವ್ರನ್ನೆಲ್ಲಾರು ಬಿಟ್ಟೋಗ್ಬೇಕು ಅಂತಂದ್ರೆ. ಇದು ಆಚೆ ಹೋಗ್ತೀನಿ ಅಂತಂದ್ರೆ ಯೂಶಲಿ ನಾನು ಈ ಸೀರೆ ಕೆಲ್ಸವಾಗಿ ಹೋಗೋದು 2 hour 3 hour. ಒಂಥರ ಬೇಜಾರು ನನ್ಗೆ ಅವ್ರನ್ನ ಬಿಟ್ಟು ಬರಕ್ಕೆ. ನಾನು ಇಷ್ಟು ಬೇಗ ಬರ್ತೀನಿ ಅಂತ ಹೇಳಿರ್ಲಿಲ್ಲ ನಮ್ಮ ಅಪ್ಪಂಗೆ. ಬಟ್ ನನಗೆ ಒಂದು 3-4 ಕೆಲಸ ಬಂದ್ಬಿಟ್ಟಿದೆ, ಪರ್ಸ್ನಲ್ ಕೆಲಸ. ಹಂಗಾಗಿ ಬಿಸ್ನೆಸ್ ಪರ್ಸ್ನಲ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಹಂಗೆ ಬನ್ನಿ, ನಮ್ಮ ಅಪ್ಪನ್ನು ನೋಡಿ ಒಂದು 3-4 ದಿವಸ ಆಗಿತ್ತು. ನಮ್ಮ ಅಪ್ಪನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ. ನೋಡ್ರಿ ರಂಗೋಲಿ. ಆಚೆ ಹೋಯ್ತಿದ್ದ ನೋಡಿ. ಇವಾಗ ನಮ್ಮ ಅಪ್ಪ ಇಡ್ಲಿ ತರ್ತೀನಿ ಅಂತ ಹೋದ್ರು ನೋಡಿ, ಅಲ್ಲಿ ಹೋಯ್ತಾ ಅವ್ರೆ. ನಾನೇನಾದ್ರೂ 10 ನಿಮಿಷ ಲೇಟಾಗಿ ಬಂದಿದ್ರೆ ಎಲ್ಲೋ ಆಚೆ ಹೋಗಿರೋರು. ಪಾಪ ಡೈಲಿ 3 ಟೈಮ್ ಹೋಟ್ಲಲ್ಲಿ ತಿಂತಾರೆ. ಏನ್ ಮಾಡೋದು, ಏನೋ ಇರ್ವೆ ಹತ್ಕೊಂಡಿತ್ತೇನೋ ಬಿಸಿಲಿಗೆ ಕವ್ರೆ. ಮನೆ ಎಲ್ಲ ನೀಟ್ ಮಾಡ್ಬಿಟ್ಟಿರ್ತಾರೆ ಗೈಸ್. ಇನ್ನು ನಿಮ್ಗೆ ಅಡ್ಗೆ ಮನೆ ವಿಷಯ ಅಂತೂ ಹೇಳೋದೇ ಬೇಡ. ನಾನು ಹೆಂಗೆ ಬಿಟ್ಬಿಟ್ಟು ಹೋಗಿರ್ತೀನೋ ನೋಡಿ, ಹಂಗೆ ಇರುತ್ತೆ. ಏನು ಮಾಡಿರಲ್ಲ. ಮಾಡಕ್ ಬಂದ್ರೆ ತಾನೆ ನಮ್ಮ ಅಪ್ಪಂಗ್ ಮಾಡ್ಕೊಳಕ್ಕೆ ಅಡ್ಗೆ. ಬರೀ ಒಂದು ಕಾಫಿ ಇಟ್ಕೊಂತಾರ ಅಷ್ಟೇ ನೋಡಿ. ಹಾಲಿದೆ ಅಷ್ಟೇ, ಒಂದು ಕಾಫಿ ಇಟ್ಕೊಳಕ್ ಬರುತ್ತೆ. ಅನ್ನ ಸಾರು ಏನಂದ್ರೆ ಏನೂ ಬರಲ್ಲ ನಮ್ಮ ಅಪ್ಪಂಗೆ. ಕೆಲವೊಂದ್ಸಲಿ ಅನ್ಸುತ್ತೆ ಗೈಸ್, ನಮ್ಮಮ್ಮ ಯಾಕೆ ಬಿಟ್ಟು ಹೋಗ್ಬಿಟ್ರು ನಮ್ಮ ಅಪ್ಪನ. ಅಪ್ಪಂಗೂ ಅನ್ಸುತ್ತೆ. ಯಾಕಂದ್ರೆ ಇವಾಗ ಹೆಣ್ಮಕ್ಳೇನೋ ಓಕೆ, ಬಟ್ ನಮ್ಮ ಅಪ್ಪನಂತವ್ರಿಗೆ ಒಂದು ಕಾಫಿ ಬಿಟ್ರೆ ಏನು ಇಟ್ಕೊಳಕ್ ಬರಲ್ಲ ಅಂತಂದ್ರೆ ಹೋಟೆಲಲ್ಲೇ ತಿಂದು ತಿಂದು ಮನುಷ್ಯ ಏನಾಗ್ಬೇಕು ಹೇಳಿ. ಬೇಜಾರಾಗುತ್ತೆ. ಏನ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. ಇವಾಗ ಪಾಪ ಇಡ್ಲಿ ತಗೋಬರಕ್ ಹೋದ್ರು ನಮ್ಮ ಅಪ್ಪಂಗ್ ಗೊತ್ತು ನಾನು ಹೊಟ್ಟೆ ಹಸಿವು ತಡೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಹೋಗೋವ್ರೆ. ಇವಾಗ ನನ್ಗೆ ಕೆಲ್ಸಗಳು ಹೆಂಗಿದೆ ಅಂತಂದ್ರೆ, ಬಿಸಿಲು ಆಚೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಸುಮ್ನೆ ಇದ್ದೆ ಇಷ್ಟು ದಿವಸದವರ್ಗುನು. ಎಲ್ಲ ಪೆಂಡಿಂಗ್ ಇದಾವೆ. ಬಟ್ ನಾನು ಯಾವ್ದು ಅಷ್ಟು ಪೆಂಡಿಂಗ್ ಇಟ್ಕೊಳಲ್ಲ. ಯೂಶಲಿ ನಾನು ಅವತ್ತಿಂದ ಅವತ್ ಮಾಡ್ಬಿಟ್ರೆ ಸಮಾಧಾನ. ಎಷ್ಟೊತ್ತೇ ಆಗ್ಲಿ ಮಾಡ್ಬಿಡ್ತೀನಿ ನಾನು. ಕೆಲವಷ್ಟು ಕೆಲ್ಸಗಳ ಏನಿದೆ ಅಂತ ನಾನು ನಿಮ್ ಮುಂದೆ ಹೇಳೋ ಅಂತದ್ನ ಹೇಳ್ಕೊಂತೀನಿ. ಬಟ್ ಹೇಳ್ಬಾರ್ದು ಪರ್ಸನಲ್ ಕೆಲಸ ಅಂತದ್ನ ಹೇಳಕ್ ಹೋಗಲ್ಲ ನಾನು. ಯಾಕೆ ಅಂತಂದ್ರೆ ಹೇಳ್ಬೋದು, ಬಟ್ ಏನಂತಾರೆ, ಒಂದು ಇವಿಲ್ ಐಸ್ ಅಂತ ಹೇಳ್ತಾರಲ್ಲ, ಮೊದ್ಲೇ ನಮ್ ನೋಡ್ರೆ ಉರ್ಕೊಳ್ಳೋರು ಬೇಜಾನ್ ಜನ ಅವ್ರೆ. ಸೊ ಹಂಗಾಗಿ ನನ್ ಗಂಡನ್ ಸ್ಮೈಲ್ ಫೇಸ್ ಆಗ್ಲೂ ಸ್ಮೈಲ್. ಏನೋ ಒಂಥರ ರೆಸ್ಟ್ಲೆಸ್ ತರ ನನ್ಗೆ. ಬಟ್ ಅಲ್ಲಿಗೆ ಹೋದ್ರೆ ನಮ್ಮ ಮನೆಗೆ ಹೋದ್ರೆ ನಾನು ಆರಾಮಾಗಿರ್ತೀನಿ ನಿಜವಾಗ್ಲೂ. ಅಡ್ಗೆ ನಮ್ಮ ಅತ್ತೆ ಮಾಡ್ಕೊಂತಾರೆ. ಸಣ್ಣ ಪುಟ್ಟ ಕೆಲ್ಸ ನನ್ ಕೈಲೇನಾಗುತ್ತೆ ಅದನ್ನ ನಾನು ಮಾಡ್ತೀನಿ. ಮಕ್ಳನ್ನ ಅವರು ನೋಡ್ತಾರೆ, ನಾನು ನೋಡ್ತೀನಿ. ಕೆಲವೊಂದ್ಸಲಿ ಅವ್ರ ಕೈಲಿ ಆಗದೇ ಇಲ್ಲ ಅನ್ನೋವಾಗ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ, ಏನಾದ್ರು ಮಾಡ್ಕೊ ಹೋಗ್ರಿ ಅಂತ ಅಂದ್ಬಿಟ್ಟು. ಬಟ್ ಅಡ್ಗೆ ವಿಷಯ ಅಂತ ಬಂದಾಗ, ಊಟದ ವಿಷಯದಲ್ಲಿ ಅವರು ನನ್ ಡೇ 1 ಇಂದ, ನನ್ ಮದ್ವೆ ಆಗಿ ಹೋದಾಗಿಂದ ಇವತ್ತಿನವರ್ಗುನು ಊಟದ ವಿಷಯದಲ್ಲಿ ಅವ್ರು ಯಾವತ್ತೂನು ಹೆಚ್ಚು ಕಮ್ಮಿ ಮಾಡೇ ಇಲ್ಲ. ನಾನ್ ಏನ್ ಮನ್ಸಲ್ಲಿ ಅನ್ಕೊಂತೀನಿ ಅದನ್ನ ಆಲ್ರೆಡಿ ಅವ್ರು ಮಾಡ್ಬಿಟ್ಟಿರ್ತಾರೆ. ಅದೇನೋ ಗೊತ್ತಿಲ್ಲ ಗೈಸ್, ಅದೇನೋ ಗೊತ್ತಿಲ್ಲ. ನಾನ್ ಕೇಳ್ಕೊಂಡ್ ಬಂದಿರೋ ಪುಣ್ಯನೋ ಏನೋ ಗೊತ್ತಿಲ್ಲ. ನಾನು ಎಲ್ಲೇ ಹೋಗ್ಲಿ, ಎಂತ ಕಾಡಿಗೆ ಹೋಗ್ಬಿಡ್ಲಿ, ನನಗೆ ಊಟ ಸಿಗುತ್ತೆ, ಅನ್ನ ಸಿಗುತ್ತೆ. ಏನೋ ನನ್ಗೆ ಊಟದ ವಿಷಯ ಆಗಿರ್ಬೋದು, ದುಡ್ಡಿನ ವಿಷಯ ಆಗಿರ್ಬೋದು, ಯಾವತ್ತಿಗೂ ನನ್ಗೆ ಕಮ್ಮಿ ಆಯ್ತು ಅಥವಾ ನನ್ನ ಹತ್ರ ಇಲ್ವೇ ಇಲ್ಲ ಅನ್ನೋ ಸೀನ್ಗಳೇ ಇಲ್ಲ ನನ್ಗೆ. ಅದೇನ್ ಲಕ್ಷ್ಮಿ ಅಂತ ಹೆಸರಿಟ್ಬಿಟ್ಟಿರೋದಕ್ ಹಂಗೋ ಇಲ್ಲ ನಮ್ಗದು ಇನ್ಬಿಲ್ಟ್ ಏನೋ ಗೊತ್ತಿಲ್ಲ. ಬಟ್ ಊಟದ ವಿಷಯ ಮಾತ್ರ ನಾನು ಯಾವತ್ತು ಎಲ್ಲಿ ಹೋದ್ರುನು ನಾನು
ದೊಡ್ಡ ಹೋಟ್ಲಲ್ಲೂ ತಿಂತೀನಿ, ಫುಟ್ಪಾತ್ ಮೇಲೂ ತಿಂತೀನಿ. ನಾನು ಯಾವತ್ತೂ ಏನು ಅನ್ನಕ್ಕೆ ಯಾವತ್ತೂ ನಾನು ಇದು ಮಾಡಲ್ಲ. ಮಾತ್ರ ನಾನು ಎಲ್ಲೋರು ತಿಂತೀನಿ ಗೈಸ್. ಅದೊಂದು ದುಡ್ಡಿನ ವಿಷಯನೂ ಅಷ್ಟೇನೆ. ನನ್ನ ಹತ್ರ ಇಲ್ಲ ಅನ್ನಂಗಿಲ್ಲ. ಹೆಂಗಾದ್ರೂ ನಾನು ಕಷ್ಟ ಬಿದ್ದಿದ್ದೆ ಆಗಿರ್ಬೋದು, ಇಲ್ಲ ನಮ್ಮ ಅಪ್ಪನ ಹತ್ರನೇ ಆಗಿರ್ಬೋದು, ಇಲ್ಲ ನನ್ನ ಗಂಡನ ಹತ್ರನೇ ಆಗಿರ್ಬೋದು, ನಮ್ಮ ಅಮ್ಮನ ಹತ್ರ ಆಗಿರ್ಬೋದು. ನಮ್ಮ ಅಮ್ಮನ ಹತ್ರ ಅಂತೂ ಇದೊಂದು ಹೇಳಲೇಬೇಕು ನಿಮ್ಗೆ. ಇವಾಗ ಏನೋ ನಮ್ಮ ಅಮ್ಮಂಗೆ ಯಾವ್ದೋ ಒಂದು ನನ್ನ ಟ್ಯೂಷನ್ ದುಡ್ಡು, ಇಲ್ಲ ನಾನು ನಂದು ಯಾವ್ದೋ ಒಂದು ಯೂಟ್ಯೂಬ್ದು ಈ ತರ ಎಲ್ಲ ಕೊಟ್ಟು ಇರಿಸ್ತಾ ಇದೆ ನಮ್ಮ ಅಮ್ಮ. ಆಯ್ತಾ, ನನ್ನ ಸೇವಿಂಗ್ಸ್ ಆ ಥರ ನಮ್ಮ ಅಮ್ಮ ಇದ್ದಾಗ ಫುಲ್ ಕಂಪ್ಲೀಟ್ಲಿ ನಮ್ಮ ಅಮ್ಮನ ಕೈಲೇ ಕೊಡ್ತಾ ಇದ್ದಿದ್ದು. ಆಯ್ತಾ, ಅದು ಬಿಡಿ. ಅದ ಪಾರ್ಟ್ ಬೇರೆ ಏನಾದ್ರೂ ನಮ್ಮ ಅಮ್ಮನ ಹತ್ರನೇ ಇಸ್ಕೋಬೇಕು ಅಂದಾಗ ಕೇಳ್ತಿದ್ದೆ. ಇಲ್ಲ ನನ್ನ ದುಡ್ಡೇ ಇರ್ತಿತ್ತಲ್ಲ, ಅಮ್ಮ ಅದ್ರ ಒಂದು 500 ರೂಪಾಯಿ ಕೊಡು ಅಂತಿದ್ದೆ. ಆಯ್ತು ಅಂದ್ಬಿಟ್ಟು ಕೊಡೋರು, 500 ರೂಪಾಯಿ ಕೊಡೋರು. ತಿರ್ಗಾ ನಾನು 500 ರೂಪಾಯಿ ವಾಪಸ್ ಕೊಟ್ರುನು ನಮ್ಮ ಅಮ್ಮನೇ ಎಕ್ಸ್ಟ್ರಾ ಹಾಕಿ ನನಗೆ ಕೊಡ್ಬೇಕು. ಒಂದು 200-300 ರೂಪಾಯಿ ಇಲ್ಲ 1000 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ನಂಗೆ ಆ ಥರ ಮಾಡ್ಬಿಡ್ತಿದ್ದೆ ನಾನು ಯಾವಾಗ್ಲೂ ಅನ್ನೋರು ನಮ್ಮ ಅಮ್ಮ. ಅಲ್ಲ, ನೀನ್ ದುಡ್ಡು ಇಡ್ಸೋದಂಗಿರ್ಲಿ, ನನ್ನ ಹತ್ರ ನೀನು ನನ್ನ ಹತ್ರನೇ ಎಕ್ಸ್ಟ್ರಾ ಇಸ್ಕೊಂತಿಲ್ಲ ನೀನು ಅಂತ ಅನ್ನೋರು. ಹಂಗೆ ಪಾಪ ಯಾವ್ದಕ್ಕೂ ಇಲ್ಲ ಅಂದಿಲ್ಲ ಗೈಸ್, ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಎಲ್ಲಾನು ಹೆಚ್ಚಾಗೆ ಕೇಳ್ಕೊಂಡ್ ಬಂದಿದ್ದೆ ನಾನು. ಬಟ್ ಕೆಲವ್ರದ್ದು ಕೆಟ್ಟ ದೃಷ್ಟಿ ಏನಂತಾರೆ, ನಾನು ಇವತ್ತು ಇದ್ದಿದ್ ನನ್ ಗಂಡ ಇದ್ದಿದ್ರೆ, ನಾವು ಅಮ್ಮ ಇದ್ರೆ ಹೆಂಗಿರ್ತಿದ್ದೆ ನಾನು, ಎಂತ ಲೈಫ್ ಲೀಡ್ ಮಾಡ್ತಿದ್ದೆ. ಇವತ್ತಿಗೂ ಏನ್ ಕಮ್ಮಿ ಇಲ್ಲ ನನ್ಗೆ. ಬಟ್ ನಾನು ಯಾವ್ದೂ ನನ್ಗೆ ತೋರಿಸ್ಕೋಬೇಕು ಅನ್ನೋದು ಯಾವ್ದೂ ಇಲ್ಲ. ನಾನು ಸಿಂಪಲ್ ಆಗಿರ್ಬೇಕು. ಬಟ್ ಮುಂಚೆ ಅಂತೂ ತುಂಬಾ ಒಂಥರ ಹೆಂಗೆ ಅಂತಂದ್ರೆ, ಆಚೆ ಹೋರೋ ಲಿಪ್ಸ್ಟಿಕ್, ಆ ಮೇಕಪ್ ಆಗ್ತಾರಲ್ಲ ಕಮ್ಮಿ, ಬಟ್ ರೆಡಿ ಆಗ್ತಾ ಇದ್ದೀನಿ ನಾನು ಹಂಗೇನೆ. ಬಟ್ ಇವತ್ತು ಯಾವ್ದೂ ನನಗೆ ಏನಂತಾರೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ಆಗಿದೆ. ಬಟ್ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸನ ಕರೆಕ್ಟಾಗಿ ಮಾಡಬೇಕು, ಅದೊಂದು ಇದೆ ನನ್ನ ಮೈಂಡಲ್ಲಿ. ಸೊ ಇವಾಗ ನಮ್ಮ ಅಪ್ಪ ಬಂದ್ರು ಅನ್ಸುತ್ತೆ, ನಾನು ಮಾತಾಡೋ ಟೈಮ್ ಗ್ಯಾಪಲ್ಲಿ ತಗೊಂಬಂದವ್ರೆ. ನಾನು ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ತಿಂದ್ಬಿಟ್ಟು ಮುಂದಿನ ಕೆಲಸ ಮಾಡೋಣ. ಒಂದು 8:30 ಆಗಿದೆ ಅಷ್ಟೇ. ಇವಾಗ ದೇವ್ರ ಪೂಜೆ ಮಾಡಮ್ಮ ಅಂತ ಬೇರೆ ಹೇಳ್ಬಿಟ್ಟು ಹೋಗೋರೆ, ಮಾಡ್ಬಿಟ್ಟು ಹೋಗೋಣ. ಇಡ್ಲಿ ವಡೆ ಎಲ್ಲ ತಂದಿದ್ದಾರೆ. ನಮ್ಮ ಅಪ್ಪಂಗೊಂದು ಪ್ಯಾಕೆಟು, ನನಗೊಂದು. ನಮ್ಮ ಕಸಿನ್ ಮನೆಗೆ ಹೋಗ್ತಾ ಇದ್ದೀನಿ. ಇದೊಂದು ಸೀರೆ ನಮ್ಮೊಬ್ಬರು ರಿಲೇಟಿವ್ ಆರ್ಡ್ರ್ ಮಾಡ್ಕೊಂಡಿದ್ರು. ತೋರಿಸ್ತೀನಿ ಬನ್ನಿ. ಹಂಗೆ ಅವ್ರ ಮನೆಗೆ ಕೊಟ್ಬಿಟ್ಟು ಹೋಗೋಣ ಅಂತ. ಅವಳು ಹಂಗೆ ಕಲೆಕ್ಟ್ ಮಾಡ್ಕೊತಾಳೆ. ನಾನಿಲ್ಲ ಅಂತಂದರೆ ಇವ್ರ ಮನೇಲಿ ಕೊಟ್ಟಿರ್ತೀನಿ ಅಂತ ಹೇಳಿದ್ದೀನಿ. ಪ್ರತಿಭಾ ಕೆಲಸ ಮಾಡ್ತಾ ಇರ್ತಾಳೆ ಪಾಪ. ನೋಡಿ, ಇದೇ ಸೀರೆ ಚೆನ್ನಾಗೈತೆ. ನೋಡಿ ಗೈಸ್, ಎಷ್ಟು ಟ್ರಾಫಿಕ್ ಇದೆ, ಬಿಸಿಲು. ಪೆಟ್ರೋಲ್ ಹಾಕ್ಸ್ಕೊಬೇಕು ನಾನು. ಹಂಗೆ ಬಂದ್ಬಿಟ್ಟಿದ್ದೀನಿ ಒಂದು 7-8 ಕಿಲೋಮೀಟ್ರ್ ಬಂಡದ ಏರಿಯಾದಲ್ಲಿ. ಗೈಸ್, ಇವಾಗ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನೋಡಿ ಸ್ಟಾಪ್ ತೊಗೊಂಬಂದೆ. 2 ಗಂಟೆ ಟೈಮು. ಹಾಗೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡೆ. ನಾನು ಯೂಶ್ವಲಿ ವೀಕ್ಲಿ ಒನ್ಸ್ ಆರ್ಡರ್ ಹಾಕ್ತೀನಿ. ಮೀನ್ಸ್ ಶನಿವಾರ ಮತ್ತು ಸೋಮವಾರ ಹೊಸ ಸ್ಯಾರಿ ಸ್ಟಾಕ್ಸ್ ಹಾಕ್ತೀನಿ. ಸೊ ಹಂಗಾಗಿ ಅದ್ರ ಕೆಲಸವಾಗಿ ಮತ್ತೆ ಹೋಗಬೇಕಾಗಿತ್ತು. ಹಾಗೆ ನೋಡಿ ಇವಾಗ ಬಂದೋಳೇನೆ ನಾನು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 5 ಮಿನಿಟ್ಸು. ನಮ್ಮಪ್ಪ ಅಷ್ಟರಲ್ಲಿ ಹೋಟ್ಲಿಂದ ತಂದ್ಬಿಡ್ತೀನಿ ಇರಮ್ಮ ಅಂತಂದ್ರೆ, ಇಲ್ಲ ಇರಪ್ಪ ಬಂದ್ಬಿಟ್ಟು ಏನಾದರೂ ಮಾಡ್ತೀನಿ ಅಡುಗೆ ಅಂತ ಅಂದಿದ್ದೆ. ಚಂದನ ಟಿವಿಲಿ ಯಾವುದೋ ಫಿಲಮ್ ಬರ್ತಾ ಇತ್ತು ಮಕ್ಕಳದು, ನೋಡ್ಕೊಂಡು ಕೂತಿದ್ರು.
ಹಾಗೆ ಇಬ್ಬರು ಊಟ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಮಾತಾಡಿಕೊಂಡು ಹಂಗೆ ಚಿನ್ನಿಗೂ ಫೋನ್ ಮಾಡಿಕೊಟ್ಟೆ, ಅವಳು ಮಾತಾಡಿದ್ಲು. ಇವಾಗ ಮನೆ ಒಂಥರ ಬಿಕೋ ಬಿಕೋ ಅನಿಸುತ್ತೆ ನಮ್ಮ ಅಪ್ಪಂಗೆ. ನಾನು ಇಲ್ಲ, ಮಕ್ಕಳು ಇಲ್ವಲ್ಲ, ಎಸ್ಪೆಷಲಿ ಮಕ್ಕಳು ಗಿಜ ಪಿಜ ಅನ್ನತ್ತೆ ಅವರಿದ್ದರೆ, ಬಟ್ ಇಲ್ವಲ್ಲ. ಹಾಂ, ಟೈಮು 3:45. ಇವ್ರು ಮನೆಗೆ ಬಂದರೆ ನಾಯಿ ಕಾಟ. ಇವಾಗ ಹೊರಟೆ ತಿರ್ಗಾ ಯಲಹಂಕಕ್ಕೆ. ಅಲ್ಲಿ ನನ್ನ ಮಗಳು ಬೇರೆ ಕ್ವಾಟ್ಲೆ ಕೊಡ್ತಾವಳಂತೆ. ನನ್ನ ಅಮ್ಮ ಇಲ್ಲ ಅಂದರೆ ಇರೋಲ್ಲ, ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಕಾಲ್ ಮಾಡ್ದಾಗ ಹೇಳಿದ್ರು. ಸೊ ಬನ್ನಿ ಕ್ವಿಕ್ಕಾಗಿ ಹೋಗೋಣ. ಇವಾಗ ನಾನು ಏರ್ಫೋರ್ಸ್ ಎಂಟರ್ ಆಗಿದ್ದೀನಿ. ರೋಡು, ಈ ರೋಡ್ ಅಂದ್ರೇ ನನಗೆ ಫೇವ್ರೆಟ್ಟು. ಗಾಡಿಗಳೆಲ್ಲ ಓಡಾಡ್ತಿದ್ರು ಒಂಥರ ಕಾಮ್ ಅನ್ಸಿದೆ ನನಗೆ ಈ ರೋಡ್ ಒಳಗಡೆ ಎಂಟರ್ ಆದರೆ. ಸೊ ಇವಾಗ ಏನೋ ಒಂದು ನೆನಪಾಯ್ತು ನನಗೆ, ಇವತ್ತು ಒಂದು ಇನ್ಸಿಡೆಂಟ್ ಆಯಿತು, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗಾಡಿ ಸ್ಟಾಪ್ ಮಾಡಿದೆ. ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ಗೈಸ್. ಏನು ಗೊತ್ತಾ, ಲೈಫ್ ಲೆಸನ್ ಅಂತ ಅಂದ್ಕೊಳ್ಳಿ. ನಿಜವಾಗ್ಲೂ ನಮ್ಮವರೇ, ನನ್ನ ಜೊತೆ ಇರೋರೆ ಇಷ್ಟೊಂದು ಹುರ್ಕೊಂತಾರೆ ಅಂತ ನಂಗೆ ಗೊತ್ತಿತ್ತು, ಬಟ್ ಈ ರೇಂಜ್ಗೆ ಅಂತ ಗೊತ್ತಿರಲಿಲ್ಲ. ಹಬ್ಬ, ನಾನೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಏನೋ ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇದ್ದೀನಿ ಡೈಲಿ ಅಂತ ಎಲ್ಲ ತುಂಬ ಏನೋ ಹೆವಿಯಾಗೆಲ್ಲ ಮಾತಾಡಿದ್ರು. ಸೊ ನಾನು ಹಾಗೆ ರಿಯಾಕ್ಟ್ ಮಾಡಿದ್ದೀನಿ. ನನ್ನ ಪರಿಶ್ರಮ ಎಷ್ಟಿದೆ ನನಗೊಬ್ಳಿಗೆ ಮಾತ್ರ ಗೊತ್ತು ಈ ಲೆವೆಲಿಗೆ ಬರೋದಕ್ಕೆ. ಸೊ ನಾನು ಹೆಂಗೆ ಟ್ರೀಟ್ ಮಾಡ್ತೀನಿ ಎಲ್ಲಾರನ್ನೂ ಅಂತಂದರೆ, ನಮ್ಮ ಥರ ನಮ್ಮವರೇನೆ ಎಲ್ಲರೂ ನಮ್ಮ ಥರನೇ ಇರ್ತಾರೆ ಅಂತ. ಬಟ್ ಯಾರು ನಮ್ಮ ಥರ ನನ್ನ ಥರ ನಾನು ಥಿಂಕ್ ಮಾಡೋ ಥರ ಇರಲ್ಲ. ಪಾಪ, ಅಯ್ಯೋ ಪಾಪ ಅಂತೀನಿ ನಾನು. ತರಿಕೆ ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದಾಗ. ನಿಮ್ದೇನಿದೆ, ನಿಮ್ದು ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋದ್ರೆ ಸಾಕು. ಆಮೇಲೆ ಅವರೇನೋ ನಮಗೇನೋ ಅನುಕಂಪ ತೋರಿಸ್ತಾರೆ, ಅವೆಲ್ಲ ಸುಳ್ಳು. ಎಲ್ಲ ಅವ್ರ ಮೂಗಿನರಕ್ಕೆ ಮಾತಾಡ್ತಾರೆ. ಏನೋ ಇವಳು ಬೆಜ್ಜಾನ್ ದುಡಿತಾವಳೆ ಇದರಲ್ಲಿ, ಹಂಗೆ ಹಿಂಗೆ ಅನ್ನೋ ರೇಂಜ್ಗೆಲ್ಲ ಅವರು ಮಾಡ್ತಾವ್ರೆ. ಬಟ್ ಎಲ್ಲಾನು ಹಂಗೆ ಇರಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಬಟ್ ನೀವ್ ಹೆಂಗೆ ಪರಿಶ್ರಮ ಆಗ್ತೀರಾ, ನೀವ್ ಹೆಂಗೆ ಎಫರ್ಟ್ ಹಾಕ್ತೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ಡೆಡಿಕೇಶನ್ ಆಗಿ ನೀವು ಕೆಲಸದ ಮೇಲೆ ಒಂದು ಫೋಕಸ್ ಮಾಡ್ತೀರಾ, ಆ ಬೇಸಿಸ್ ಮೇಲೆ ನಿಮ್ಗೆ ಅದ್ರ ಮೇಲೆ ರಿಸಲ್ಟ್ ಸಿಗೋವಂಥದ್ದು. ಸೊ ನಾನು ಮಾಡ್ತಾ ಇರೋದು ಹಂಗೇನೆ. ಇವಾಗ ಏನೋ ಬೇಕಾಬಿಟ್ಟಿ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ನಾನು. ನಿಜಕ್ಕೂ ನಾನು ಏನೋ ಒಂದು ಮಾಡ್ಬೇಕು, ನಾನು ಏನೋ ಒಂದು ಗುರಿ ಇಟ್ಕೊಂಡಿದ್ದೀನಿ, ಅದನ್ನ ತಲುಪಬೇಕು ಅಂತಾನೆ ನಾನು ಇಷ್ಟು ಕಷ್ಟಪಡ್ತಿರೋದು. ಸೊ ಅವ್ರು ಉರ್ಕೊಂತವ್ರೆ ಜನ ಅಂತಂದ್ರೆ, ನಮ್ಮ ಜೊತೆಲಿರೋರೆ ಉರ್ಕತವ್ರೆ ಅಂತಂದ್ರೆ ನಾವು ಎಲ್ಲೋ ಏನೋ ಅಚೀವ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಉರ್ಕೊಳ್ಳೋರು ಹಂಗೆ ಉರ್ಕೊಂಡ್ಲಿ, ನಾವು ಮುಂದೆ ಹೋಗ್ತಾ ಇರೋಣ. ಸೊ ಇದೊಂದು, ಒಬ್ರನ್ನ ಫ್ರೆಂಡ್ಶಿಪ್ ಮಾಡ್ಬೇಕು, ಒಬ್ರು ನೀವು ನಿಮ್ಮ ಒಂದು ಚೌಕಟ್ಟಿಗೆ ಬಿಡ್ಕೋತೀರಾ ಅಂತ ಅನ್ನೋವಾಗ ವಿಚಾರ ಮಾಡಿ. ಫಸ್ಟು ಹಿಂದೆ ಮುಂದೆ ಗೊತ್ತಿಲ್ದಂಗೆ ಯಾರನ್ನೂ ಕೂಡ ನೀವು ಹಚ್ಕೊಳಕ್ ಹೋಗ್ಬೇಡಿ, ಫ್ರೆಂಡ್ಶಿಪ್ ಮಾಡಕ್ ಹೋಗ್ಬೇಡಿ, ಓಕೆನಾ? ಏನಕ್ಕೆ ಈ ರೇಂಜ್ ಹುರ್ಕೊಬಿಟ್ಟವ್ರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಸೊ ಇರ್ಲಿ, ಪರವಾಗಿಲ್ಲ, ಹುರ್ಕೊಂಡ್ಲಿ, ನಮ್ಗೇನೋ ಅವ್ರ ಮಾತಲ್ಲೇ ಗೊತ್ತಾಗ್ಬಿಡ್ತು ನನ್ಗೆ ಇವತ್ತು ಎಷ್ಟು ಹುರ್ಕೊಬಿಟ್ಟವ್ರೆ ನನ್ನ ಮೇಲೆ ಅಂತ ಅಂದ್ಬಿಟ್ಟು. ಸೊ ಓಕೆ, ಇವಾಗ ಹೋಗೋಣ. ಒಂದು ಅರ್ಧ ಗಂಟೆ ಬನ್ನಿ. ಇವಾಗ ಒಂದು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಅಪ್ಪ ಸ್ವಲ್ಪ ದುಡ್ಡು ಕೊಟ್ಟರು, ಮಕ್ಳಿಗೆ ಏನಾದ್ರು ಕೊಡ್ಸ್ಕೊಡಮ್ಮ ಅಂತ. ಸೊ ಹಂಗಾಗಿ ಇಲ್ಲಿ ಏನಾದ್ರು ತೊಗೊಂಡೋಗೋಣ ಬನ್ನಿ. ನನ್ನ ಮಕ್ಕಳು ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲ ಕಂಪ್ಲೀಟ್ ಫ್ರೂಟ್ಸ್ ಎಲ್ಲ ಇದೆ.
ಗುಂಡುಂಗೆ ಕೊಡಬೇಡ ಅದನ್ನು, ಆಯಿತಾ? ತಗೊಳಮ್ಮ. ರೈಟ್ ಮಾಡೋ. ಮಾಡೋ ಗುಂಡ. ಇಲ್ಲಿ ಇಲ್ಲಿ ಈ ಕಡೆ ಬನ್ರೋ. ಕರ್ಕೊಬಾರೆ ಅವನ್ನ. ಲೆಫ್ಟ್ ರೈಟ್ ಮಾಡೋ. ಲೆಫ್ಟ್ ರೈಟ್ ಲೆಫ್ಟ್ ಮಾಡೋ. ಲೇ ಕರೆಕ್ಟಾಗಿ ಮಾಡೋ. ಬೊಟ್ಟಿಕ್ಕಬೇಡ ನೀನು ದಯವಿಟ್ಟು ಇನ್ಮೇಲೆ. ಚಿನ್ನಿ ಈ ಕಡೆ ಈ ಕಡೆ. ಚೆನ್ನಾಗೇ ಕಾಣಲ್ಲ ಅವನು ಇಕ್ಕೊಂಡ್ರೆ. ಈ ಕಡೆ ಬಾ ಚಿನ್ನಿ. ಕರೆಕ್ಟಾಗಿ ಮಾಡು. ಹೆಂಗೆಂಗೋ ಮಾಡಬೇಡ. ಪಾನಿಪುರಿ ಕೊಡ್ಸಲ್ಲ ಇಲ್ಲ ಅಂದರೆ. ಕರೆಕ್ಟಾಗಿ ಮಾಡಬೇಕು. ಮಾಡೋ ಗುಂಡ. ಓಡ್ಬೇಡಲೇ. ಅನ್ನಲ್ಲ ಅಕ್ಕ ಅಂತಾನೆ ಅನ್ನದವನು, ಅನ್ನಲ್ಲ ಅವನು. ಐ ನನ್ನ ಮಗನೇ ತೆಗೆ. ನೋಡಿ ಗೈಸ್, ಅಲ್ಲಿ ಹೋಗೋರೆ ನನ್ನ ಮಕ್ಕಳು ಕುರಿ ನೋಡೋಕ್ಕೆ. ಅಲ್ಲಿ ನೋಡಿ ನನ್ನ ಮಗ ಕಾಣಿಸ್ತವನ. ಕುರಿ ಕೋಳಿ ಎಲ್ಲ ಐತೆ ಅಲ್ಲಿ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗೋರೆ ನೋಡೋಕ್ಕೆ. ಬಾ ಆ ಕಡೆ ನಡಿಯಮ್ಮ. ಹಾಂ ಹೌದು ಕೊಡ್ತಾರೆ ನಡಿ. ಲಾಸ್ಟಲ್ಲಿ ಐಸ್ ಕ್ರೀಮು. ತಿನ್ನೋಣ. ಬಾಯ್ ಚಿನ್ನಿ ಹಾಕೋ. ನೀನು ಯಾರು ಬಿಡು ಅಂತ ಹೇಳಿದ್ದು? ಯಾವ್ದು ತೋರ್ಸು. ಇದು ಕುಲ್ಫಿ, ಇದು ಇದು ಕೋನು. ಯಾವ್ದು ಬೇಕು ಬೇಗ ಹೇಳು. ಕೋನಾ? ಚಾಕ್ಲೇಟಾ? ಯಾವುದು? ಚಾಕ್ಲೇಟೇ ಬೇಕಾ? ಬೇರೆ ಬೇರೆ ಐತೆ. ಕರೆಕ್ಟಾಗಿ ಹೇಳ್ಬಿಡು. ಕುಲ್ಫಿ ತೊಗೊಳ್ಳಿ ಕಾಸು. ನಂಗೂ ಕೊಡು ಚಿನ್ನಿ. ಇಸ್ಕೋ, ಚೇಂಜ್ ಇಸ್ಕೋ. ಬೇಗ ಬೇಗ ತಿನ್ಕೋ. ಇವಾಗ ನೋಡಿ, ನಾನು ತಿರ್ಗಾ ಇಲ್ಲಿ ಮಸಾಲೆ ಪುರಿ ಹೇಳಿದ್ದೀನಿ. ನಂಗೆ ಅದೇನೋ ಫುಲ್ಲು ಅದೇನೋ ಗೊತ್ತಿಲ್ಲ ನಂಗೆ. ಅದೇನೋ ಮಸಾಲೆ ಪುರಿ ವಾರಕ್ಕೊಂದ್ಸಲಿ ತಿಂತಾನೇ ಇರ್ತೀನಿ. ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿಂತರ ಅಲ್ಲ, ಸ್ಮೆಲ್ಲಿಗೆ ತಿನ್ನಬೇಕು ಅನಿಸುತ್ತೆ ಮಸಾಲೆ ಪುರಿನ. ಪಾನಿಪುರಿ ಅಡಿಕ್ಷನ್. ಸುಳ್ಳು. ನಾನು ತಿನ್ನ. ನೀನು ತಾನೇ ತಿಂತಾ ಇರೋದು. ನಂಗೆ ಹೇಳ್ತಾ ಇದ್ಯಾ? ನಾನೆಲ್ಲಿ ತಿನ್ನಮ್ಮ? ನಾನು ಇಷ್ಟೇ ತಿಂದಿದ್ದು. ಏನೋ ಅದು ಮಾಡಿ ಮೇಲೆ ಹೋಗ್ತಾ ಇರೋದು. ಮಾಡಿ ಅಂತೀನಿ. ಆಕಾಶದಲ್ಲಿ ಹೋಗ್ತಾ ಇರೋದು ಏನೋ ಅದು. ಏನಪ್ಪ? ಏರೋಪ್ಲೇನಾ? ಬಾ. ಮೇಕೆ? ನೋಡ್ತಾ ಐತೆ ನಿನ್ನ ಮೇಕೆ. ಅಲ್ಲಿ ನೋಡ್ತಾ ಐತಾ? ಅಲ್ಲೈತಾ? ಹಾಂ ಮೇಲೆ
ಮೇಕೆ ನೋಡ್ತಾ ಇತ್ತ ನಿನ್ನ? ಹ್ಞೂ ಸರಿ ಬಾ, ಇವಾಗ ವಾಕಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬಿಚ್ಚೋಣ. ಗೊಗ್ಗ ಬರ್ತೈತಿ ಈಗ. ಏನೋ ಅಲ್ಲಿ ಆಕಾಶದಲ್ಲಿ ಹೋಗಿದ್ದು ಗುಂಡ? ಆಕಾಶದಲ್ಲಿ ಏನು ಹೋಗಿದ್ದು? ಏರೋಪ್ಲೇನ್ ಅಂತೈತೆ ನಮ್ಮ ಮಗ. ಬಾ ಚಿನ್ನಿ, ಇಲ್ಲಿ ಕೈ ಹಿಡ್ಕೊ ಬಾ ಮಮ್ಮದು. ಕೈ ಹಿಡ್ಕೊ ಬಾ. ಬಾ ಅಮ್ಮ, ಜಾಣ ಅಲ್ವಾ ನೀನು? ಸರಿ ಆಯ್ತು ಬಾಳಪ್ಪ. ನೋಡಿರಿ ಕಲ್ಲುಗಳು ಏನಕ್ಕೋ ಎತ್ಕೊಂಬತ್ತೀಯಲ್ಲೇ. ಕೈ ಹಿಡ್ಕೊ, ಅಕ್ಕನ ಕೈ ಹಿಡ್ಕೊ. ಕೈ ಹಿಡ್ಕೊಳೆ ತಮ್ಮಂದು. ಕಲ್ಲೆಲ್ಲ ಎತ್ಕೊಂಬರ್ಬೇಡ್ರಿ. ಹ್ಞೂ ಬಾಯ್ ಮಾಡಿಬಿಡ್ರಿ. ಬಾಯ್. ನಾನ